ಹಲೋ ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಇವತ್ತು ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಒಂದು ಮಾಹಿತಿನ ಹೇಳ್ತಾ ಇದ್ದೀನಿ. ಅದೇನೆಂದರೆ ನೋಡಿ, ಕನ್ನಡ ವ್ಯಾಕರಣ ಸಂಬಂಧಪಟ್ಟಿರೋಂಥದ್ದು. ನೋಡಿ, ಇದು ಒಂದು ಅಫಿಷಿಯಲ್ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗೆ. ಈ ಒಂದು PDF ಕನ್ನಡ ಬುಕ್ ಬೇಕಂದರೆ ನೋಡಿ. ಆ್ಯಕ್ಚುಲಿ ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕನ್ನಡ ಬುಕ್ಕನ್ನು ಡೌನ್ಲೋಡ್ ಮಾಡ್ಕೋಬೋದು. ಈ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಒಂದು ಹೆಲ್ಪ್ ಆಗುವಂಥ ಫ್ರೀ ನೋಟ್ಸ್, ಅಂದರೆ ಇದು ಆ್ಯಕ್ಚುಲಿ ಗೌರ್ಮೆಂಟ್ ಆಫ್ ಮೈಸೂರಿಂದ ಕೊಟ್ಟರು, ಅಂದರೆ ಕರ್ನಾಟಕದಿಂದ. ಓಕೆ, ಏನೇನು ಓದಬೇಕು? ಮೊದಲನೇದಾಗಿ ಕಡ್ಡಾಯ ಕನ್ನಡ, ಯಾವುದೇ ರೀತಿ KS ಮತ್ತು KE ಮತ್ತು KPSC ಎರಡೂ ಡಿಪಾರ್ಟ್ಮೆಂಟಿಗೆ. ಮೊದಲನೇದಾಗಿ ನೋಡಿ, ಈ ವರ್ಣಮಾಲೆ ಇಂಪಾರ್ಟೆಂಟು, ಸ್ವರ, ವ್ಯಂಜನ, ಯುಗ, ಈ ಒಂದು ಒನ್ ಟೈಮ್, ಅಂದರೆ ನೀವು ಒಂದು ಸಲ ಓದಿದ್ರೆ ಮುಗಿತು. ಇದ್ರ ಬಗ್ಗೆ ಏನು ಯಾವುದೇ ಡೌಟ್ ಇರೋದಿಲ್ಲ, ಬೇಸಿಕ್ ಅವೆಲ್ಲ. ಓಕೆ, ನೆಕ್ಸ್ಟು ಇಲ್ಲಿ ಸಂಧಿ ಒಳಗೆ ಕನ್ನಡ ಸಂಧಿ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಸಪೋಸ್ ಎಲ್ಲ ಓದಿದ್ರೆ ಓದೋಕ್ಕಾಗಿಲ್ಲ, ಇನ್ನು ವಿಲೇಜ್ ಅಕೌಂಟೆಂಟ್ಗೆ ಒಂದು ಕೇವಲ ಒಂದು 4-5 ದಿನ ಟೈಮ್ ಇರೋದ್ರಿಂದ ನೀವೇನು ಮಾಡಿ, ಮೇನ್ ಕನ್ನಡ ಸಂಧಿಗಳನ್ನ ಜಾಸ್ತಿ ಫೋಕಸ್ ಮಾಡಿ. ಯಾಕಂದರೆ ಇತ್ತೀಚೆಗೆ ಕೇಳಿರುವಂಥ ಅತಿ ಹೆಚ್ಚು ಪ್ರಶ್ನೆಗಳು ಕನ್ನಡ ಸಂಧಿ ಮೇಲೆ ಕೇಳಿದ್ದೇನೆ. ಹಾಗಾಗಿ ನೀವು ನೆಕ್ಸ್ಟ್ ಬರೋದು, ಸಪೋಸ್ ನೀವೇನಾದರೂ ಸಂಸ್ಕೃತ ಸಂಧಿಯಲ್ಲಿ ಫೋಕಸ್ ಮಾಡಿದ್ರೆ ಇಲ್ಲಿ ಗುಣಸಂಧಿ ಮತ್ತು ವೃದ್ಧಿ ಸಂಧಿ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸವರ್ಣ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ, ಯಾಕಂದರೆ ಒಂದೇ ಥರ, ಅಂದರೆ ಅ ಪ್ಲಸ್ ಅ ಬರಬೇಕು. ಉತ್ತರ ಪದ ಮತ್ತು ಪೂರ್ವ ಪದ ಎರಡೂ ಸೇರಿ ಒಂದೇ ಥರ ಬಂದರೆ ಅದು ಸವರ್ಣ ದೀರ್ಘ ಸಂಧಿ ಅಂತ ಗೊತ್ತಾಗುತ್ತೆ ಈಸಿಯಾಗಿ. ಹಾಗಾಗಿ ಗುಣಸಂಧಿ ಮತ್ತು ವೃದ್ಧಿ ಸಂಧಿ ಜಾಸ್ತಿ ಪ್ರಶ್ನೆ ಕೇಳ್ತಾನೆ. ಇನ್ನು ಈ ಅನ್ಯ ದೇಶಿ ಶಬ್ದಗಳು, ತತ್ಸಂಪ್ರದಾಯಗಳು, ಇವೆಲ್ಲ ನೀವು ಒಂದಿಷ್ಟು PDF ಅಥವಾ ಇನ್ನು ಯಾವುದೋ ನೋಟ್ಸ್ಗಳು ಸಿಗ್ತವೆ. ಓಕೆ, ಇನ್ನು ನಾಮಪದಗಳು ಇದರಲ್ಲಿ ಅಷ್ಟು ಏನಿಲ್ಲ. ಓಕೆ, ಇಲ್ಲಿ ಒಂದಷ್ಟು, ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದರೆ ಸಂಖ್ಯೆಯ ಈ ಎರಡರ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳಿದ್ದೇನೆ ರೀಸೆಂಟಾಗಿ. ನೋಡೋದಾದ್ರೆ ನಾನು ಹೇಳ್ತಾ ಇರೋದು ಬರೀ ಇಂಪಾರ್ಟೆಂಟು, ಅಂದರೆ ಎಲ್ಲ ನೋಡ್ಕೋದಾದ್ರೂ ಸ್ವಲ್ಪ ಆದರೂ ನೋಡ್ಕೋಬೇಕಲ್ಲ, ಹಾಗೆ ಹೇಳ್ತೀನಿ. ಇನ್ನು ವಿಭಕ್ತಿ, ಪ್ರತ್ಯಯ ಎಲ್ಲವೂ ಗೊತ್ತಿರಬೇಕು. ನೆಕ್ಸ್ಟ್ ಬರೋದು ಲಿಂಗಗಳು, ಇದ್ರ ಬಲ್ಲೆ. ಓಕೆ, ಅದರ ಜೊತೆಗೆ ಕ್ರಿಯಾಪದದಲ್ಲಿ ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಇರೋದಂದರೆ ಸಮಾಸ ಒಳಗೆ. ಸಮಾಸದ ನೋಡಿ, ತತ್ಪುರುಷ, ಕರ್ಮಧಾರ ಇವೆರಡು ಜಾಸ್ತಿ ಓದ್ಕೊಳ್ಳಿ. ದ್ವಿಗು ನೋಡಿ, ಸಂಖ್ಯೆಗಳು ಬಂದರೆ ದ್ವಿಗು ಸಮಾಸ. ಓಕೆ, ಇದನ್ನು ಕೂಡ ಒಂದು ಸಲ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ನೀವು ಒಂದು ಸಮಾಸಗಳನ್ನ ಒಂದು ಸಲ ಓದ್ಕೊಂಡು ಅದರಲ್ಲಿ ಒಂದೆರಡು ಈ ದ್ವಿಗು ಸಮಾಸ, ತತ್ಪುರುಷ, ಕರ್ಮಧಾರ, ಒಂದು 3 ಸಮಾಸಗಳು ಜಾಸ್ತಿ ಫೋಕಸ್, ಅಂದರೆ ಜಾಸ್ತಿ ನೀವು ಕಾನ್ಸೆಪ್ಟನ್ನ ರಿವೈಸ್ ಮಾಡಿ. ಇದರ ಜೊತೆಗೆ ದ್ವಿರುಕ್ತಿಗಳು. ಓಕೆ, ಇಷ್ಟಾದ ತಕ್ಷಣ ನೀವು ಇಲ್ಲಿ ವಾಕ್ಯಗಳಲ್ಲಿ ಅಷ್ಟೊಂದು ಡೀಪ್ ಹೋಗೋದಿಲ್ಲ, ಛಂದಸ್ಸುಗಳ ಮೇಲೂ ಅಷ್ಟೊಂದು ಕೇಳೋದಿಲ್ಲ. ಬಟ್ ಸಪೋಸ್ ನೀವೇನಾದರೂ ಛಂದಸ್ಸು ಇಲ್ಲಿ ಏನಾದರೂ ಓದಿದ್ರೆ ನೋಡಿ, ಇದ್ರ ಮೇಲೆ ಜಾಸ್ತಿ ಕೇಳಿದ್ರೆ, ಅಂದರೆ ಪ್ರಾಸ, ಯತಿ, ಗಣಗಳ ಇದ್ರ ಮೇಲೆ. ಮಾತ್ರೆ, ಗುರು, ಲಘುಗಳ ಬಗ್ಗೆ, ಲಘುಗಳೆಷ್ಟು ಈ ಥರ ಕೇಳ್ತಾರೆ, ಹೊರತು ಫುಲ್ ಡೀಪಾಗಿ ಏನು ಕೇಳೋದಿಲ್ಲ ನೋಡಿ. ನೆಕ್ಸ್ಟು ಅಲಂಕಾರಗಳು. ಅಲಂಕಾರದಲ್ಲಿ ಇವೇನು ಇವೆಲ್ಲವೂ ಇಂಪಾರ್ಟೆಂಟ್ ಆ್ಯಕ್ಚುಲಿ ಅಲಂಕಾರಗಳು. ಯಾಕಂದರೆ ಯಾವ ಅಲಂಕಾರ ಮೇಲೆ ಕೇಳ್ತಾನೆ ಗೊತ್ತಾಗೋದಿಲ್ಲ. ಇನ್ನು ಚಿಹ್ನೆ ಎಂದು ಸಾಮಾನ್ಯವಾಗಿ ಇದು ನಿಮಗೆ ಗೊತ್ತಿರಲೇಬೇಕು, ಯಾಕಂದರೆ ಎಲ್ಲ ಚಿಹ್ನೆಗಳು ಮೇಲೆ ಪ್ರಶ್ನೆಗಳಿಗೆ ಕೇಳಿಲ್ಲ, ಬಟ್ ಕೇಳಿದ್ರು ಯಾವುದಕ್ಕೂ ಒಂಥರ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ. ಓಕೆ, ನೀವು ಬೇಕಾದರೆ ಇಲ್ಲಿ ನೋಡಿ, ಇಷ್ಟಿದ್ದಾವೆ ಇಂಪಾರ್ಟೆಂಟು ಸೂತ್ರ. ಈ ಪುಸ್ತಕ ಏನಿದೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಂದರೆ ಅಲ್ಲೇನೂ ತೆಗೆದುಕೊಳ್ಳಿ. ಇಲ್ಲಿ ಇದು ಆ್ಯಕ್ಚುಲಿ ಗೌರ್ಮೆಂಟ್ ಬುಕ್ಸು, ಹಾಗಾಗಿ ಹೇಳ್ತಿದ್ದಾರೆ, ಫ್ರೀ ಆಫ್ ಕಾಸ್ಟ್, ಏನು ದುಡ್ಡು ಕೊಡಬೇಕಾಗಿಲ್ಲ. ನೋಡಿ, ಈ ಗ್ರಂಥದಲ್ಲಿ ಸೂತ್ರ ಆಂಗ್ಲ ಸಂಖ್ಯೆಯ ಕ್ರಮ ಕೊಟ್ಟಿದೆ. ವಿದ್ಯಾರ್ಥಿ ಬೇಕಾದ ವಿಶೇಷ ಸೂತ್ರ ಹುಡುಕಿಕೊಳ್ಳೋದು. ಓಕೆ, ಇಲ್ಲಿ ನೀವು ಇಂಡೆಕ್ಸ್ ಕೊಟ್ಟಿದ್ದಾರೆ, ಇಲ್ಲ ಎಲ್ಲವೂ ಕೊಟ್ಟಿದ್ದಾರೆ. ಬಟ್ ನೀವು ಇಂಪಾರ್ಟೆಂಟ್ ಏನದು ನಾನು ಏನು ಹೇಳಿದ್ದೀನಿ ಅಷ್ಟನ್ನೇ ಮಾಡಿ ಸಾಕು. ನಿಮಗೆ ಒಂದು ಏನಂದರೆ ಮಿನಿಮಮ್ 50 ಮಾರ್ಕ್ಸ್ ತೆಗಿಬೇಕು. 50 ಮಾರ್ಕ್ಸ್ ಹೆಲ್ಪ್ ಆಗೇ ಆಗುತ್ತೆ, ಅದನ್ನು ಹೇಳ್ತಾ ಇರೋದು. ನಾನು ಆಲ್ರೆಡಿ ಒಂದು ಕ್ವಶ್ಚನ್ ಡಿಸ್ಕಸ್ ಮಾಡಿದ್ದೀನಿ, ಬೇಕಾದ್ರೆ ನಮ್ಮ ಚಾನಲಲ್ಲಿದೆ, ಅದನ್ನು ನೀವು ನೋಡ್ಕೊಳ್ಳಿ. ಥ್ಯಾಂಕ್ ಯು.